ಇವತ್ತಿನ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಭಾಮಾ ಹರೀಶ್ ಅವರು ಒಂದು ನಮ್ಮಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದಾರೆ. ವಿಷಯ ಇಷ್ಟೇ ಸರ್, ಇತ್ತೀಚಿನ ದಿನಗಳಲ್ಲಿ ಏನು ಕೆಲವರು ಫ್ಯಾನ್ಸ್ ಅಂತ ಇಟ್ಕೊಂಡ್ಬಿಟ್ಟು ಏನೇನು ನಡೀತಿರೋದೆಲ್ಲ ತಮಗೆಲ್ಲ ಗೊತ್ತಿರೋ ವಿಷಯ. ಅಸಭ್ಯವಾಗಿ ಅಶ್ಲೀಲವಾಗಿ ಮಾಡ್ತಾ ಇರೋದಾಗ್ಬೋದು, ಪ್ರಥಮ್ ಆರ್ಟಿಸ್ಟು ಅವ್ರ ವಿಷಯದಲ್ಲಿ ಏನೋ ಡ್ರ್ಯಾಗನ್ ತೋರಿಸಿದ್ದಾರೆ ಅನ್ನೋದಾಗ್ಬೋದು, ಇಂಥವೆಲ್ಲ ಆಗ್ತಾ ಇದ್ದಾವೆ. ನಮ್ಮ ಮಾತೃ ಸಂಸ್ಥೆಯಾದ ವಾಣಿಜ್ಯ ಮಂಡಳಿ ಹಾಗೂ ಕಲಾವಿದರ ಸಂಘ ಇಬ್ಬರಿಗೂ ಜವಾಬ್ದಾರಿ ಇದೆ ಇದರಲ್ಲಿ. ಅದರಿಂದಾಗಿ ನೀವು ಯಾಕೆ ಸುಮ್ಮನೆ ಇದ್ದೀರಿ? ನಮ್ಮ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಈ ವಿಷಯನ ಪ್ರಸ್ತಾಪ ಮಾಡಿ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದನ್ನ ನೀವು ಹೇಳಿ ಅವ್ರ ಹತ್ರ ಮನವೊಲಿಸಿ ಅಂತೇಳಿ ನಮಗೊಂದು ಪತ್ರ ಮುಖೇನ ನೀಡಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರುಗಳು ಹಾಗೂ ನಮ್ಮ ಶ್ರೇಯೋಭಿಲಾಷ್ ಅಂತ ಹೇಳೋರು. ನಾವು ಗಮನಿಸ್ತಾ ಇದ್ದೀವಿ ಸರ್. ಇದನ್ನು ದಿನ ಬೆಳಗಾದ್ರೆ ಏನೋ ಒಂದು ನಡೀತಾನೇ ಇದೆ ಮೊದಲಿಂದ. ಈಗ ಸುಮಾರು ಸರ್, ಮೊದಲು ಫ್ಯಾನ್ಸ್ ಅಂದಾಗ ನಮ್ಮ ಹೀರೋಗಳು ಅವ್ರ ದೇವ್ರುಗಳಂತ ಇದ್ರು, ಅಭಿಮಾನಿ ದೇವ್ರುಗಳಂತೇಳಿ ನಮ್ಮ ರಾಜನಾದ್ರು ಹೇಳಿದ್ದಾರೆ. ಆದರೆ ಈಗ ಏನು ಇವತ್ತಿನ ದಿನ ನಮ್ಮ ದೂರು ಕೊಡ್ತಾ ಇದ್ದಾರ, ನಿಜ ಸರ್. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಮಾರ್ಕ ಆಗ್ತಾ ಇದೆ. ಫ್ಯಾನ್ಸ್ ಅಂತೇಳಿ ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಿಜವಾದ ಫ್ಯಾನ್ಸ್ ಅಂತೂ ಇಂಥ ಕೆಲಸಗಳು ಮಾಡೋದೇ ಇಲ್ಲ ಅಂತ ನಾವಾದರೂ ಭಾವಿಸ್ತಾ ಇದ್ವಿ. ಆದರೆ ಒಂದು ಮಾತ್ರ ನಿಜ ಸರ್, ಏನಾರ ಅವರು ಅಭಿಮಾನಿಗಳಂತ ಮಾಡ್ತಾರಲ್ಲ, ಇದು ಯಾರಿಗೆ ತೊಂದರೆ ಆಗುತ್ತೆ ಅಂದರೆ, ನೀವು ಏನು ಅಭಿಮಾನಿ ಅಂತೇಳಿ ಇಟ್ಕೊಂಡಿರಲ್ಲ ನಿಮ್ಮ ಹೀರೋಗಳಿಗೆ, ಅವ್ರ ಹೆಸರಿಗೆ ಮೋಸಬೆಲೆ ಅಂತ ಕೆಲಸ ಆಗತ್ತೆ ಸರ್. ದಯವಿಟ್ಟು ತಾವು ಆ ಕೆಲಸಗಳು ಮಾಡೋಕೆ ಹೋಗಬೇಡಿ.